ಅಂಥದ್ದೇ ಒಂದು ಮಾದರಿ ಕೊಟ್ಟದ ಮಾಡ್ರಿ. ಮಾಡೋದಾತ ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡ್ರಿ. ಒಂದು ಆಯತದ ಅಗಲ 40 ಮೀಟರ್, ಸುತ್ತಳತೆ 240 ಮೀಟರ್ ಆದರೆ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಈ ಸುತ್ತಳತೆ ಸೂತ್ರ ಇನ್ನೊಂದು ರೀತಿ ಒಳಗೆ ನಾವು ಬೀಜಗಣಿತದಾಗ ಸಹಿತ ನಾವು ಮಾಡ್ಬೋದು. ಹೆಂಗ ಸುತ್ತಳತೆ ಸೂತ್ರ ನೀವು ಹಚ್ಕೋರಿ. ಮೊದಲ ನೋಡಿ, ಉದ್ದ ಕೊಟ್ಟಿಲ್ಲ, ಉದ್ದ ಏನು ತಿಳ್ಕೊರಿ, ಎಕ್ಸ್ ಅಂತ ತಿಳ್ಕೊರಿ. ಉದ್ದ ಬರೋಬರಿ ಎಕ್ಸ್, ಅಗಲ ಬರೋಬರಿ ಎಷ್ಟದ ನೋಡ್ರಿ, ಅಗಲ ಬರೋಬರಿ 40 ಮೀಟರ್. ಸುತ್ತಳತೆ ಬರೋಬರಿ ಎಷ್ಟದ ನೋಡ್ರಿ, ಸುತ್ತಳತೆ ಬರೋಬರಿ 240 ಮೀಟರ್. ಇವೆಲ್ಲ ಸಂಗತಿಗಳು ಮೊದಲು ನಿಮ್ಗೆ ಗುರ್ತಿರ್ಬೇಕು. ಸುತ್ತಳತೆ ಸೂತ್ರ ಏನದ, 2 ದೊಡ್ಡ ಕೌಂಸ ಉದ್ದ ಪ್ಲಸ್ ಅಗಲ = ಏನಿದ್ರದ ಸುತ್ತಳತೆ. ಈ ಸೂತ್ರ ಅಂತೂ ನಿಮ್ಗೆ ಗುರ್ತಾತ್ಲ. ಅಗಾಳ ಏನ್ ಮಾಡಿದ, ಇದನ್ನ ರೀತಿ ಪ್ರಕಾರ ಅಂತಾರೆ. ಇದು ಈ ಸೂತ್ರದ ಮೇಲೆ ನಾವು ತಕ್ಕೋಬೇಕು. 2 ದೊಡ್ಡ ಕೌಂಸ, ನೀವು ಎಕ್ಸ್ ಅಂದ್ರೆ ಉದ್ದ ಕೊಟ್ಟಿಲ್ಲ, ಎಕ್ಸ್ ಹಾಕೋರಿ. ಅಗಲ ಎಷ್ಟು ಕೊಟ್ಟಾನ, 40 ಕೊಟ್ಟಾನ, = ಸುತ್ತಳತೆ ಎಷ್ಟದ, 240. ನೋಡಿ, 2x ಪ್ಲಸ್ 240 80 = 240. 2x = 240 ಪ್ಲಸ್ ಇದನ್ನ ಹಚ್ಕೋತಂದ್ರೆ -80 ಮಾಡ್ರಿ. ಎಷ್ಟಾಯ್ತು ನೋಡ್ರಿ, 2x = ಪೂಜೆ 14ರಾಗ ಪೂಜೆ 80 ಹೊತ್ತು ಪೂಜೆ 14 8 6 14 8 6 ಕೆಲವತ್ತು 160. x = 160 ಸರ್ವಾಸ್ ಬಾಗಿಲೆ 2 1 2 80 ಬರೋಬ್ಬರಿ 80 ಮೀಟರ್ ಏನಾಯ್ತು, ಉದ್ದ ನೋಡಿ. ಇಷ್ಟು ಸೂತ್ರ ಪ್ರಕಾರ ಮಾಡೋದು. ವಿಸ್ತೀರ್ಣ ಬರೋಬ್ಬರಿ ಉದ್ದ ಎಷ್ಟದ ಈಗ, 80 ಮೀಟರ್. ಉದ್ದ ಬರೋಬ್ಬರಿ 80 ಮೀಟರ್, ಅಗಲ ಬರೋಬ್ಬರಿ 40 ಮೀಟರ್. ಅಗಲ ಬರೋಬ್ಬರಿ 40 ಮೀಟರ್. ವಿಸ್ತೀರ್ಣ ಬರೋಬ್ಬರಿ ಎಷ್ಟು, ವಿಸ್ತೀರ್ಣ ಬರೋಬ್ಬರಿ ಎಷ್ಟು, ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ. ಉದ್ದ 80, ಅಗಲ 40, 8 4 32 2 ಚದರ ಮೀಟರ್. ಎಲ್ಲದು ಉತ್ತರ ಸಂಖ್ಯೆ ನೋಡ್ರಿ. 80 3200 ಚದರ ಮೀಟರ್ ಉತ್ತರ ಸಂಖ್ಯೆ ಎ. ನೀವು ಈ ಪ್ರಕಾರ ಗಣಿತಗಳನ್ನ ಸೂತ್ರದ ಮೇಲೂ ಮಾಡ್ಬೋದು. ನೋಡ್ರಿ, ಇಂಥ ಗಣಿತಗಳನ್ನ ನೀವು ಸೂತ್ರ ಪ್ರಕಾರನೂ ಮಾಡ್ಬೋದು. ಆಮೇಲೆ ಡೈರೆಕ್ಟ್ ಆಗಿ ಅಂಕ ಗಣಿತದ ಮಾಡ್ಬೋದು. ಇದು ಆಲ್ಜಿಬ್ರಾದಾಗ ಬರ್ತದೆ, ಇದು ಬೀಜಗಣಿತದಾಗ ಬರ್ತದೆ, ಇದು ಬೀಜಗಣಿತದಾಗ ಮಾಡ್ಬೋದು. ನೋಡ್ರಿ ಹೆಂಗವ ನೋಡ್ರಿ. ಈಗ ಎಕ್ಸ್ ಹಾಕೋದ್ರಿಂದ ಭಾಳ ಸರಳ ಲೆಕ್ಕಗಳು ಬರ್ತಾವ ನಿಮಗೆ. ನೀವು ಹಿಂಗೆ ಮಾಡೋದು ಕಲಿಯೋದು ಭಾಳ ಚಲೋ. ಯಾಕಂದ್ರೆ ಇದು ಸುತ್ತಳತೆ ಸೂತ್ರ ಹಚ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಉದ್ದ ಕೇಳಿದ್ರೆ ಎಕ್ಸ್ ಹಾಕೋರಿ, ಅಗಲ ಕೇಳಿದ್ರೆ ಎಕ್ಸ್ ಹಾಕೋರಿ. ಯಾವ್ದು ಕೇಳಿರ್ತಾನೆ ಅದಕ್ಕೆ ಎಕ್ಸ್ ಹಾಕೊಂಡು ಹಿಂಗೆ ಬಿಡಿಸ್ಕೋತ ಹೋಗ್ಬಿಟ್ರಿ ಅಂದ್ರೆ ನಿಮಗೆ ಸರಳಾಗಿ ಉತ್ತರ ಬರ್ತದೆ. ಚೆನ್ನಾಗಿ ಬಿಡಿಸ್ಕೋರಿ, ಮುಂದಿನ ಗಣಿತ ಮಾಡ್ರಿ.